ರೈತ ಬಾಂಧವರಿಗೆ ಮಧುರ ಅಗ್ರಿಟೆಕ್ನ ಸ್ವಾಗತ. ನಾವು ಇವತ್ತು ಸೇವಂತಿಗೆಯಲ್ಲಿ ಈ ವಿಲ್ಟ್ ಏನಪ್ಪ ಅಂದರೆ ಗಿಡ ಒಣಗ್ತಾ ಇರೋದು ಅಂದರೆ ಈ ನಮ್ಮ ಈ ಸೇವಂತಿಗೆಯಲ್ಲಿ ಹೆಚ್ಚಾಗಿ ಈಗ ನಾವು ನೋಡ್ತಾ ಇರೋದೇನಪ್ಪ ಅಂದರೆ ಈ ಸೆಂಟಿಲ್ ತಳಿ ಏನಿದೆ, ಈ ವೆರೈಟಿ ಇದರಲ್ಲಿ ಜಾಸ್ತಿ ನಾವು ಇದನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಈ ವಾಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಅತಿ ಉಷ್ಣಾಂಶ ವಾತಾವರಣ ಇದೆ, ಇದರಲ್ಲಿ ಏನಾಗುತ್ತಪ್ಪ ಅಂದರೆ ವಾಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಗಿಡಕ್ಕೆ ಸಡನ್ನಾಗಿ ನೀರು ತೊಗೊಳೋದು, ನೀರು ಬಿಡೋದು ಈ ಥರ ಆಗ್ತಾಯಿದೆ. ಸ್ವಲ್ಪ ರೈತರು ಕೂಡ ಅದ್ರ ಬಗ್ಗೆನೂ ನೀವು ಇದು ಮಾಡ್ಕೋಬೇಕು, ಅಂದರೆ ಗಮನ ವಹಿಸಬೇಕು. ನೀರಿನ ಅಂಶನ ಸರಿಯಾದ ಹೆಚ್ಚಿಗೆನೂ ಆಗ್ದಂಗೆ ಕಡಿಮೆನೂ ಆಗ್ದಂಗೆ, ಹೆಚ್ಚಿಗೆ ಅಂತೂ ಆಗ್ತಾಯಿಲ್ಲ, ಕಡಿಮೆ ಆಗ್ದಂಗೆ ನೋಡ್ಕೊಳ್ಬೇಕು. ಸ್ಟ್ರೆಸ್ ಆಗಬಾರ್ದು. ಗಿಡ ಸ್ಟ್ರೆಸ್ ಆದಾಗ ಕೂಡ ಈ ಫಿಸೇರಿಯಂ ವಿಲ್ಟು ಮಲ್ಟಿಪ್ಲೈ ಆಗೋ ಚಾನ್ಸ್ ಇರುತ್ತೆ. ಅದನ್ನು ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಹಾಗೇ ಈ ಒಂದು ಏನಪ್ಪ ಅಂದರೆ ಗಿಡ ಹಳದಿಗೆ ಬಣ್ಣ ಆಗಿಬಿಟ್ಟು ಎಲ್ಲ ಎಲೆಗಳು ಉದುರ್ತವೆ. ಇದಕ್ಕೆ ಫಿಸೇರಿಯಂ ವಿಲ್ಟ್ ಅಂತ ಹೇಳ್ತೀವಿ. ಇನ್ನೊಂದು ವರ್ಟಿಸೀಲಿಯಂ ವಿಲ್ಟ್ ಅಂತ ಬರುತ್ತೆ. ಅಂದರೆ ಕೆಳಗಡೆ ಇದೆಲ್ಲ ಕೊಳ್ತ್ಕೊಂತ ಮೇಲೆ ಒಂಥರ ಪರ್ಪಲ್ ಬ್ರೌನ್ ಕಲರ್ ಆಗಿ ಗಿಡ ಒಣಗ್ತದೆ. ಇದು ಸರ್ವೇಸಾಮಾನ್ಯವಾಗಿ ನಾವು ಒಂದು ವಾಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಇನ್ನೊಂದು ಈ ಒಂದು ರೋಗಾಣುಗಳಿಂದ ಬರುತ್ತದೆ. ಇದನ್ನು ತಡೆಗಟ್ಟಲು ನಾವು ಎರಡು ರೀತಿಯಾಗಿ ಮಾಡಬೇಕು. ಒಂದು, ನೀವು ಬಂದಿರತಕ್ಕಂಥ ಗಿಡಗಳನ್ನ ಡ್ರಂಚ್ ಮಾಡ್ಬೇಕಂತ ಹೇಳ್ತೀವಿ. ಅಂದರೆ 200 ಲೀಟ್ರ್ ಡ್ರಮ್ಮಲ್ಲಿ ನಿಮಗೆ ಎಲ್ಲೆಲ್ಲಿ ಗಿಡ ಈ ಥರ ಆಗಿದ್ದಾವೆ ಮತ್ತು ಒಣಗೋಗಿದ್ದಾವೆ ಅಲ್ಲಿ ಫಸ್ಟು ಎಲ್ಲೆಲ್ಲಿ ರೋಗಾಣು ಇರುತ್ತೋ ಅಲ್ಲಿ ಡ್ರಂಚ್ ಮಾಡಬೇಕು. ಇದು ಒಂದು ಪದ್ಧತಿಯಾಗಿರುತ್ತೆ. ಈಗ ನಾವು ಏನಪ್ಪ ಹೇಳೋದಂದರೆ, ತಾವುಗಳು ಈ ಒಂದು ರೋಗ ಒಂದು ವಾಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ, ನೀರಿನ ನಿರ್ವಹಣೆಯಲ್ಲಿ ಹೆಚ್ಚಿನ ಉಷ್ಣಾಂಶ ಇರೋದ್ರಲ್ಲಿದೆ, ಇದರ ಪ್ರಭಾವ ಜಾಸ್ತಿ ಇದೆ. ಈಗ ಭಾಳ ಜನಗಳು ಸೆಂಟಿಲ್ನಲ್ಲಿ ಅದೇ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಸರ್ ನಮ್ಮ ಗಿಡಗಳೆಲ್ಲ ಒಣಗ್ತಾ ಇದ್ದಾವೆ, ಹಳದಿ ಕಲರ್ ಆಗಿಬಿಟ್ಟು ಸಡನ್ನೇ ಭಾಳ ಸಸಿಗಳೆಲ್ಲನೂ ಆ ಥರ ಆಗುತ್ತಂತ. ಇದು ಒಂದು ನಾನು ಆಗಲೇ ಹೇಳ್ದಂಗೆ ಫಿಸೇರಿಯಂ ಬಿಲ್ಟ್ ಒಂದು ವರ್ಟಿಸೀಲಿಯಂ ಬಿಲ್ಟು ಒಂದು ವಾಟರ್ ಸ್ಟ್ರೆಸ್ಲಿದ್ದನು ಈ ಒಂದು ಇದು ಕಾಣ್ತಾ ಇದೆ. ಇವುಗಳು ನೀರಿನ ನಿರ್ವಹಣೆಯಲ್ಲಿ ಹೆಚ್ಚಿನ ಒಂದು ಇದನ್ನು ಕೊಡಿ. ನೀರು ಆಮೇಲೆ ಬುಡದ ಹತ್ರನೇ ನೀರು ಜಾಸ್ತಿ ಬಿಡಬೇಡಿ. ಸ್ವಲ್ಪ ಡ್ರಿಪ್ನ ಲೈನ್ನ ದೂರ ಮಾಡಿ, ಹಾಗೂ ನೀರು ಹಾಯಿಸ್ಬೇಕಾದ್ರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹಾಯಿಸಿ. ಅಂದರೆ ನೀವು ಒಂದು ಸರಿ ಡ್ರೈ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಹಾಯಿಸಿದ್ರು ಕೂಡ ಇದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೊಂದು ನಾವು ಇದು ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಒಂದು ತಳಿಗಳಲ್ಲಿ ಈ ರೋಗನ ನಿರ್ವಹಣೆ ಮಾಡಬೇಕಪ್ಪ ಅಂದರೆ ತಾವುಗಳು ಈ ಡ್ರಂಚಿಂಗ್ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ಗಿಡಗಳು ಹೋಗಿರ್ತಾವ ಮತ್ತು ಆ ಸುತ್ತಮುತ್ತ ಗಿಡಗಳನ್ನ ಮೊದಲು ಡ್ರಂಚ್ ಮಾಡಿ, ಆಮೇಲೆ ಮುಂದಿನ ಗಿಡಗಳಿಗೆ ನೀವು ಡ್ರಂಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಅದು ರೋಗಾಣು ಅಲ್ಲಿರುತ್ತೆ, ಅದನ್ನು ಡ್ರಂಚ್ ಮಾಡೋದ್ರಲ್ಲಿದ್ದ ಮುಂದೆ ಹೋಗೋದನ್ನ ನಾವು ತಡಿಬೋದು. ಡ್ರಿಪ್ ಇರೋರು ಡ್ರಿಪ್ಪಲ್ಲಿ ಮುಖಾಂತರ ಮಾಡ್ಬೋದು. ಆಮೇಲೆ ಮಾಮೂಲಾಗಿ ಸಾಲ ಹಾಯಿಸೋರು ಡ್ರಂಚ್ ಮಾಡಬೇಕು. 200 ಲೀಟ್ರ್ ಡ್ರಮ್ಮಲ್ಲಿ ಈಗ ಥೈಫೆನೇಟ್ ಮಿಥೈಲ್ ಅಂತ ಬರುತ್ತೆ, 70% WP, ರೋಕೋ ಅಂತ ಕರಿತೇವೆ. ಅದನ್ನು ನೀವು 2 ಗ್ರಾಮ್ 1 ಲೀಟ್ರ್ ನೀರಲ್ಲಿ ಅಂತ ಹೇಳ್ತೀವಿ. ಅಂದರೆ ಬರ್ತಕ್ಕಂಥ ನೀವು ಒಂದು 400-500 ಗಿಡ ಇದಾವಂದರೆ 200 ಲೀಟ್ರಲ್ಲಿ ಅದನ್ನು 500 ಗ್ರಾಮ್ ಹಾಕ್ಕೊಂಬಿಟ್ಟು, ಅದ್ರ ಜೊತೆಗೆ ನಮ್ಮ ಮಧುರ ಅಗ್ರಿಟೆಕ್ನ ಇಂಡಿಗೋ ಅಂತ ಹೊಸ ಪ್ರಾಡಕ್ಟ್ ಬಂದಿದೆ, ಈಗ ರಿಲೀಸ್ ಮಾಡ್ತೇವೆ. ಇದನ್ನು ಆಲ್ರೆಡಿ ಟ್ರಯಲಿಂಗ್ನಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ಲೋರ್ತ್ರಿಪ್ರಿನಾಲ್ ಕಂಟೆಂಟು, ಆಮೇಲೆ ನಿಮಗೆ ಥೈಮ್ಯಾಥೆಕ್ಸಮ್ ಇರುತ್ತೆ. ಇದು ಏನಪ್ಪ ಅಂದರೆ ಸೀಡ್ ಬಾರ್ನ್ ಡಿಸೀಸ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನು ನಾವು 3 ml 1 ಲೀಟ್ರ್ ನೀರಲ್ಲಿ, ಇದು 1 ಲೀಟ್ರು ಇದನ್ನು 200 ಲೀಟ್ರ್ ಡ್ರಮ್ಮಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರೋಕೋ ಅಥವಾ ಈ ಥೈಫೆನೇಟ್ ಮಿಥೈಲ್ 70% WP ಏನಿದೆ ಅದನ್ನು ಅರ್ಧ kg ಮಿಕ್ಸ್ ಮಾಡಿಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಅರ್ಧ ಲೀಟ್ರು ತೇವಾಂಶ ಎಲ್ಲಿರುತ್ತೋ ಅಲ್ಲಿ ಸುರಿತೀವಿ. ಅದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಆ ರೋಗಾಣು ಮುಂದೆ ಹೋಗೋದನ್ನು ನಾವು ತಡೆಗಟ್ಟೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ರೈತರು ಈ ಒಂದು ಪದ್ಧತಿಯನ್ನು ತಾವುಗಳು ಅನುಸರಿಸಬೇಕಾಗುತ್ತದೆ. ಹಾಗೆ ಇನ್ನೂ ಬೇರೆ ಕೆಮಿಕಲ್ಸ್ ಇದ್ದಾವೆ. ಒಂದೇ ಇದು ಕಾರ್ಬನ್ ಡೈಸಮ್ ಅಂತ ಬರುತ್ತೆ, ಬಾವಿಸ್ಟಿನ್, ಅದು 50% WP. ಅದನ್ನು ಕೂಡ ನೀವು ಡ್ರಂಚ್ ಮಾಡಿ. ಅಂದರೆ ನೀವು ರೆಗ್ಯುಲರಾಗಿ ಮಾಡ್ತಾ ಇರಬೇಕು, ವಾರಕ್ಕೊಂದ್ಸರಿ. ಹಾಗೆ ನೀರಿನ ನಿರ್ವಹಣೆನೂ ಸರಿಯಾಗಿ ಮಾಡಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಿ, ಈ ಥರ ಗಿಡ ಒಂಥರ ಹಳದಿ ಕಲರ್ ಆಗಿಬಿಟ್ಟು ಅದು ಡ್ರೈ ಆಗುತ್ತೆ, ಮತ್ತು ಪಕ್ಕದ ಗಿಡ ಕೂಡ ಡ್ರೈ ಹಾಕ್ಯಂಡು ಅದ್ರ ಸುತ್ತಮುತ್ತ ಇರತಕ್ಕಂಥ ಗಿಡಗಳೆಲ್ಲ ಡ್ರೈ ಆಗ್ತವೆ. ಇದು ಬರ್ತಕ್ಕಂಥ ಸ್ಟೇಜ್ ಏನಪ್ಪ ಅಂದರೆ ಈ ಬಡ್ಸ್ ಬರೋ ಟೈಮ್ನಲ್ಲಿ ಕೂಡ ಜಾಸ್ತಿ ಬರುತ್ತೆ. ನೀವು ಇನ್ನೇನು ಹೂವು ಸ್ಟಾರ್ಟ್ ಆಗ್ತಾ ಅನ್ನೋ ಟೈಮ್ನಲ್ಲೇ ಇದ್ರದ್ದು ಎಫೆಕ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವಾಗ ಸ್ಟ್ರೆಸ್ ಆದಾಗ ಆ ಗಿಡ ಇಮಿಡಿಯೇಟ್ಲಿ ಒಣಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಟೈಮ್ ಬಂದಾಗ ನೀವು ನೀರಿನ ನಿರ್ವಹಣೆ, ತೇವಾಂಶ ಸರಿಯಾದ ಪ್ರಮಾಣದಲ್ಲಿ ನೀರು ಅವಶ್ಯಕತೆ. ಅಂದರೆ ನೀವು ನೀರು ಗ್ಯಾಪ್ ಕೊಡಬೇಡಿ, ಅದು ಆಮೇಲೆ ಜಾಸ್ತಿನೂ ಮಾಡಬೇಡಿ, ಕಡಿಮೆ ಒಂದೇ ರೀತಿಯಾಗಿ
ಮಾಡ್ಕೊತ ಹೋದರೆ ಇದನ್ನು ನೀವು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಹಾಗೆ ಇದರ ಜೊತೆಗೆ ನಾವು ಹೇಳಿರ್ತಕ್ಕಂಥ ಕೆಮಿಕಲ್ ಏನಪ್ಪ ಅಂದರೆ, ಒಂದು ರೋಕೋ ಅಂತ ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ್ದೀವಿ. ಈ ಥೈಫಿನೈಡ್ ಮಿಥೈಲ್ 75% WP, ಇದನ್ನು ನೀವು ರೆಗ್ಯುಲರಾಗಿ ವಾರಕ್ಕೊಂದ್ಸರಿ ಡ್ರಂಚ್ ಮಾಡಿದರೆ ಭಾರಿ ಒಳ್ಳೆಯದು. ಎಲ್ಲೆಲ್ಲಿ ಗಿಡ ಹೋಗ್ತದೋ ಅಲ್ಲಿ ಇಮಿಡಿಯೇಟ್ಲಿ ಮಾಡಿದ್ರೆ ಫರ್ದರ್ ಹೋಗತಕ್ಕಂಥದ್ದನ್ನ ತಡೆಗಟ್ತದೆ. ಡ್ರಿಪ್ಪಲ್ಲಿ ಮಾಡಬೇಕಪ್ಪ ಅಂದರೆ 1 ಎಕರೆಗೆ ಅರ್ಧ kg ರೋಕೋ ತೊಗೊಂಡ್ಬಿಟ್ಟು ನೀವು ಡ್ರಿಪ್ಪಲ್ಲಿ ಡ್ರಂಚ್ ಮಾಡಬೇಕು. ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಅವತಾರ್ ಅನ್ನೋ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡ್ತಾಯಿದ್ದೀವಿ, ಇಂಡಿಗೋ ಅಂತ. ಅದನ್ನು ನೀವು 1 ಲೀಟ್ರನ್ನ ಡ್ರಂಚ್ ಮಾಡಬೇಕಾಗತ್ತೆ. ಹಾಗೆ ಬಾವಿಸ್ಟಿನ್ ನೀವು ಡ್ರಂಚ್ ಮಾಡ್ಬೋದು. ಇದು ಎಲ್ಲಿ ಅರ್ಧ kg 1 ಎಕರೆಗೆ ಡ್ರಿಪ್ಪಲ್ಲಿ, ಅಥವಾ ಆಗಿರ್ತಕ್ಕಂಥ ಗಿಡಗಳಿಗೆ ಅಷ್ಟೇ ಮಾಡಬೇಕಂದ್ರೆ 2 ಗ್ರಾಮ್ 1 ಲೀಟ್ರ್ನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಾಡ್ಕೋಬೇಕಾಗತ್ತೆ ರೈತರು. ಹಾಗೆ ರೈತರಲ್ಲಿ ನಾವು ಕೇಳ್ಕೊಳೋದೇನಪ್ಪ ಅಂದರೆ, ಈ ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ, ಪ್ರತಿಯೊಬ್ಬರು ಗಮನಿಸಿ. ಇದು ಮಾಡೋದ್ರಲ್ಲಿದ್ದ ಲಿಕ್ವಿಡ್ ಫಾರ್ಮೇಷನಲ್ಲೂ ಬರುತ್ತೆ, ಪೌಡ್ರ್ ಫಾರ್ಮೇಷನಲ್ಲಿ. 1 kg 1 ಎಕರೆಗೆ ನೀವು ರೆಗ್ಯುಲರಾಗಿ ಎವ್ರಿ 3 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ಮಾಡ್ಬೋದು. ಮಾಡೋದ್ರಲ್ಲಿ ಏನಪ್ಪ ಅಂದರೆ, ಆ ರೋಗಾಣು ವೃದ್ಧಿ ಆಗೋದನ್ನ ತಡೆಗಟ್ಟೋದಕ್ಕೆ ನಾವು ಆಗುತ್ತೆ. ಭಾಳ ಕಂಪ್ನಿಯ ಒಂದು ಪ್ರಾಡಕ್ಟ್ಸು ಈ ಟ್ರೈಕೋಡರ್ಮಾ ಇದ್ದಾವೆ, ನೀವು ತೊಗೊಬೋದು. ಅದನ್ನು ಡ್ರಂಚ್ ಮಾಡಿ ಇದರಲ್ಲಿದ್ದನೂ ರೋಗಾಣನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಹಾಗೆ ರೈತರು ಬಂದಿರತಕ್ಕಂಥ ಈ ಥರ ವಿಲ್ಟ್ ಬಂದಿರತಕ್ಕಂಥ ಗಿಡಗಳನ್ನ ತೆಗೆದು ಹಾಕ್ಬಿಟ್ಟು ಬಂದಿರೋ ಏರಿಯಾದಲ್ಲಿ ಅದನ್ನು ಡ್ರಂಚ್ ಮಾಡೋದು ಒಳ್ಳೆಯದು. ಅದನ್ನು ಹಂಗೆ ಬಿಡಬೇಡಿ. ಅದು ಒಂದು ಮಣ್ಣಿನಲ್ಲಿ ತೇವಾಂಶದ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಹಾಗೆ ಅವತಾರ್ ಅಂತ ಹೇಳಿದೆ, ಮಧುರಾ ಅಗ್ರಿಟೆಕ್ನ, ಇದು ಗ್ರ್ಯಾನ್ಯುಲರ್ ಫಾರ್ಮ್ನಲ್ಲಿರುತ್ತೆ. ನೀವು ಇದನ್ನು ಸಾಲುಗಳ ಹತ್ರ ಕೊಟ್ಬಿಟ್ರೆ ಇನ್ನೂ ಒಳ್ಳೆಯದು. ಇದು ಸ್ಲೋ ಆಗಿ ಗಿಡ ಅದನ್ನು ಅಬ್ಸರ್ವ್ ಮಾಡ್ಕೊತ ಗಿಡದ ಬೆಳವಣಿಗೆನೂ ಚೆನ್ನಾಗಾಗುತ್ತೆ, ರೂಟ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗೂ ಏನೇ ಕೆಳಗಡೆ ನಿಮೋಟೋಡ್ಸ್ ಇರಲಿ ಅಥವಾ ಫಿಸೇರಿಯಮ್ ಇರಲಿ, ಇದನ್ನು ನೀವು ಬೇಸಲ್ ಡೋಸ್ಲಿದ್ದಾನೆ ನೀವು ತಿಂಗಳಿಗೆ ಒಂದ್ಸರಿ ಇದನ್ನು ಕೊಡೋದ್ರಲ್ಲಿದ್ದ ಅವತಾರ್ GRನ ಭಾಳ ಅನುಕೂಲಕರವಾಗಿರುತ್ತೆ. ಅಂದರೆ ಇದು ರೋಗನ ತಡೆಗಟ್ಟೋದಕ್ಕೆ ಹೆಚ್ಚಿನ ಒಂದು ಇದು ಕೊಡುತ್ತೆ, ನಿಮಗೆ ರೆಸಿಸ್ಟೆನ್ಸ್ ಕೊಡುತ್ತೆ. ಹಾಗಾಗಿ ನಾವು ರೈತ ಬಾಂಧವರಲ್ಲಿ ಏನು ಹೇಳೋದಪ್ಪ ಅಂದರೆ, ನೀವುಗಳು ಇದರ ಜೊತೆಗೆ ನಮ್ಮ ಒಂದು ಮಧುರಾ ಅಗ್ರಿಟೆಕ್ನ ಆಲ್ರೆಡಿ ನಮ್ಮ ರೈತರು ಸೇವಂತಿಗೆಗೆ, ನುಸಿಗೆ ಅಲ್ಟ್ರಾ 2 ಮಾರ್ಕರ್ ಹೊಡಿತಾ ಇದ್ದಾರೆ. ಈ ಅಲ್ಟ್ರಾ 2 ಮಾರ್ಕರ್ ಕಾಂಬಿನೇಷನ್ನು ನುಸಿಯ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸಿದೆ. ನಾವು ರೈತ ಬಾಂಧವರುಗಳು ಇದನ್ನು ಕೂಡ ನೀವು ಹೊಡಿಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಹಾಗೆ ಹುಳ ಇದ್ರೆಗಿನ ಎಕ್ಸಾನ್ ಹೊಡಿಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಮಧುರಾ ಅಗ್ರಿಟೆಕ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ನಾವು ಸೇವಂತಿಗೆಯಲ್ಲಿ ಈಗ ಆಲ್ರೆಡಿ ನಮ್ಮ ರೈತರ ಒಂದು ಹೆಚ್ಚಿನ ಇಳುವರಿ ತೆಗಿತಾ ಇದ್ದಾರೆ, ಕ್ವಾಲಿಟಿ ಫ್ಲವರ್ಸು. ತಮಗೆಲ್ಲ ಧನ್ಯವಾದ.